ಸಗರನಾಡಿನ ದೀವಟಗಿ ಜಾತ್ರೆಗೆ ಅವಳಿ ನಗರಗಳಲ್ಲಿ ಅದ್ಧೂರಿ ಸಿದ್ಧತೆ. ಸಗರನಾಡಿನಲ್ಲಿ ದೀವಟಗಿ ಜಾತ್ರೆ ಎಂದೇ ಪ್ರಖ್ಯಾತಿ ಪಡೆದ ಬೇಗುಡಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಪೂರ್ಣಗೊಂಡಿದ್ದು, ಅದ್ಧೂರಿ ಜಾತ್ರೆಗೆ ಅವಳಿ ನಗರಗಳಾದ ಬೇಗುಡಿ, ಶಹಾಪುರ ಸಿಂಗಾರಗೊಂಡಿವೆ. ಜಾತ್ರೆ ನಿಮಿತ್ತ ಬೇಗುಡಿಯ ಬಲಭೀಮೇಶ್ವರರ, ದಿಗ್ಗಿ ಸಂಗಮೇಶ್ವರರ ಜೋಡಿ ಪಲ್ಲಕ್ಕಿ ಉತ್ಸವ ಗುರುವಾರ ಮಧ್ಯರಾತ್ರಿ ನೂರಾರು ದೀವಟಿಗೆಯೊಂದಿಗೆ ಜರುಗಲಿದ್ದು, ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 3:30ಗೆ ಇಲ್ಲಿಂದ ಬಿಡ್ತಾನೆ ರೀ. ಬಿಟ್ಟು ಶಹಾಪುರ ಬಾಜಾರ್ದಾಗಲಿಂದ ಹಳಿಸಾಗರ ಬಾಜಾರದಿಂದ ಒಳಗೆ ಹೋಗ್ತಾನೆ ರೀ. ಒಳಗೆ ಹೋಗಿ ಅಲ್ಲಿ 9:30ಗೆ ಜಳಕ ಆಗ್ತದೆ ರೀ. 9:30ಗೆ ಜಳಕ, ಪೂಜೆ ಪುರಸ್ಕಾರ ಮುಗಿದು ರಾತ್ರಿ ಮತ್ತು ಅಲ್ಲಿಂದ ಊಟ ಪ್ರಸಾದ ಗಿಸಾದ ಮುಗಿಸ್ಕೊಂಡು ಉರ್ಸುಂಡಿಗೆ ಬರ್ತಾನೆ ರೀ. ಉರ್ಸುಂಡಿಲಿಂದ ಮಡ್ನಾಳ ಕಟ್ಟಿಗೆ ಬರ್ತಾನೆ. ಮಡ್ನಾಳ ಕಟ್ಟಿಯಲ್ಲಿ ಮಡ್ನಾಳದವರು ಮತ್ತು ಬೇನೆಹಳ್ಳಿಯವರು 2 ಊರವ್ರು ಅಲ್ಲಿಗೆ ಕಟ್ಟಿಗೆ ಕಲಿತಾರೆ ಅಡಿವ್ಯಾಗ. ಅಲ್ಲಿ ಕಲ್ತು ಅಲ್ಲಿ ಕಾಯಿ ಕರ್ಪೂರ ನೇವೇದ್ಯ ಮುಗಿಸ್ಕೊಂಡು ಅವರು ಸೀಮೆ ದಾಟತನ 2 ಕಿಲೋಮೀಟ್ರ್ ಸೀಮೆ ದಾಟತನ ಮುಚ್ಚನ ಮೆರವಣಿಗೆ ಆಗುತ್ತೆ. ಸಂಗಮನಾಥ ಮಡ್ನಾಳಕ್ಕೆ ಹೋಗ್ತಾನೆ. ಅಲ್ಲಿ ಅನ್ನದ ಪ್ರಸಾದ ಅದಾತಂದು ಅಲ್ಲಿ ಪ್ರಸಾದ ಮುಗಿಸ್ಕೊಂಡು 7:30-8ಕ್ಕೆ ಹಳಿಸಾಗರಕ್ಕೆ ಬರ್ತಾನೆ. ಈತ ಅಲ್ಲಿ ಮಡ್ನಾಳ ಕಟ್ಟಿದ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಈತ 5ಕ್ಕೆ ಹಳಿಸಾಗರಕ್ಕೆ ಬರ್ತಾನೆ. ಅಲ್ಲಿ ಪ್ರಸಾದ, ಕಾಯಿ ಕರ್ಪೂರ ನೇವೇದ್ಯ, ಜೀರ್ಣಾಂಸಾರ, ಜವಳ ಇಂಥವೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು 8 ಗಂಟೆಗೆ ಶಹಾಪುರ ಹನುಮಂದೇವ್ರ ಗುಡಿಗೆ ಬರ್ತಾನೆ. ಅವರು ಮಡ್ನಾಳಿಂದ 8:30-9ಕ್ಕೆ ಹಳಿಸಾಗರಕ್ಕೆ ಬರ್ತಾರೆ. ಬಂದ್ರೆ ಅವ್ರದ್ದು ಅಲ್ಲಿ ಊಟ ಎಲ್ಲ ಕಾಯಿ ಕರ್ಪೂರ ಎಲ್ಲ ಮುಗಿಸ್ಕೊಂಡು ಅವರು ರಾತ್ರಿ 11:30-12ಕ್ಕೆ ಹನುಮಂದೇವ್ರ ಗುಡಿಗೆ ಬರ್ತಾರೆ. ಆತ ಬರೋದ್ರೊಳಗೆ ತಂದು ಅರ್ಧ ಮೆರವಣಿಗೆ ನಡೆದು ಮಚರಗಡ್ಡಿಗೆ ಹೋಗಿ ಈ ಕಡೆ ಮ್ಯಾಕ್ ಮರಾಗಿ ತಿರುಗಿರ್ತಾನೆ. ಆತ ಬಂದು ಕಟ್ಟಿ ಕುಂದಿರ್ತಾನೆ. ಅಲ್ಲಿ ಕಾಯಿ ಕರ್ಪೂರ ಮುಗಿದು ಬೆಳಗನ ವಿಜೃಂಭಣೆಯಿಂದ ಇಬ್ಬರದು ಮೆರವಣಿಗೆ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಅಗಸಿಗೆ ಬಂದು ಅಗಸಿಲಿಂದ ಅಲ್ಲಿ ಕಟ್ಟಿ ಕೊಡ್ತಾನೆ. ಕಟ್ಟಿ ಕುಂತು ಅಲ್ಲಿ ಎಲ್ಲರಿಗೆ ಆಶೀರ್ವಾದಗಳು ಅದು ಏನು ಕೊಡೋದು ಕೊಟ್ಟು 5-6ಕ್ಕೆ ಇಲ್ಲಿಗೆ ಜಾಗಕ್ಕೆ ಬರ್ತಾನೆ. ಬಂದು ಇಲ್ಲಿ 4 ಸುತ್ತು ಪ್ರದಕ್ಷಿಣೆ ಹಾಕಿ ಒಳಗೆ ಹೋಗಿ ಕುಂತು ಮಂಗಳಾರತಿ ಆಗುತ್ತೆ. ನಿಮ್ಮ ಹೆಸರು? ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಭೀಮರಾಯನ ಜಾತ್ರೆ ಹಾಗೂ ಸಂಗಯ್ಯ ಭೀಮರಾಯವರ ಜಾತ್ರೆ ವಿಶೇಷ ಒಂದು ಜಾತ್ರೆಯಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಜಾತ್ರೆ ಸಂಗಯ್ಯ ಭೀಮರಾಯವರ ಒಂದು ಪಲ್ಲಕ್ಕಿ ಉತ್ಸವ ಶಹಾಪುರ ಪಟ್ಟಣದಲ್ಲಿ ರಾತ್ರಿ ಇಡೀ ಮೆರವಣಿಗೆಯ ಮೂಲಕ ಇಡೀ ಎಲ್ಲ ಸಮುದಾಯದ ಜನರು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪರಂಪರೆ ಬಹಳ ದಿನಗಳಿಂದ ಇವತ್ತು ಎಲ್ಲ ಒಂದು ಸಮುದಾಯವನ್ನು ಸೌಹಾರ್ದತೆಯಿಂದ ಕೂಡಿಕೊಂಡು ಹೋಗ್ತಕ್ಕಂಥ ಪರಂಪರೆ ಇವತ್ತು ಕೂಡ ಕಾಣಲಿಕ್ಕೆ ಈ ಒಂದು ಶಹಾಪುರ ಪಟ್ಟಣದಲ್ಲಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.